ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ವಿತ್ ಸ್ಪೈರೋ. ಇವತ್ತು ನಾವು ತಮಿಳುನಾಡಿನ ರಾಮೇಶ್ವರಂಗೆ ಬಂದಿದ್ದೀವಿ. ಆ್ಯಂಡ್ ನೀವು ನೋಡ್ತಾ ಇರ್ಬೋದು, ನಾವು ರಾಮೇಶ್ವರಂ ಜಂಕ್ಷನಲ್ಲಿ ಇದ್ದೀವಿ. ಇವತ್ತು ರಾಮೇಶ್ವರಂನ ಎಕ್ಸ್ಪ್ಲೋರ್ ಮಾಡಕ್ಕೆ ಬಂದಿದ್ದೀವಿ. ಇಲ್ಲಿರೋ ಟೂರಿಸ್ಟ್ ಪ್ಲೇಸಸ್ ನಾನು ನಿಮಗೆ ಕಡಿಮೆ ಬಜೆಟಲ್ಲಿ ಹೇಗೆ ಎಕ್ಸ್ಪ್ಲೋರ್ ಮಾಡ್ಬೋದು ಅಂತ ನಿಮಗೆ ಇದರಲ್ಲಿ ತಿಳಿಸ್ತೀನಿ ಈ ವಿಡಿಯೋದಲ್ಲಿ. ಸೊ ಲಾಸ್ಟ್ ತನಕನೂ ಇರಿ, ವಿಡಿಯೋ ನೋಡಿ. ಲೆಟ್ಸ್ ಬಿಗಿನ್. SMVT ಬೆಂಗಳೂರಿಂದ ಎವ್ರಿಡೇ ಟ್ರೈನ್ ನಂಬರ್ 17235 ಆ್ಯಂಡ್ ಟ್ರೈನ್ ನಂಬರ್ 11021 ಮಧುರೈ ಜಂಕ್ಷನ್ಗೆ ಅವೈಲೇಬಲ್ ಇರುತ್ತೆ. ಮಧುರೈ ಜಂಕ್ಷನಿಂದ ತುಂಬ ಟ್ರೈನ್ಗಳು ರಾಮೇಶ್ವರಂ ರೈಲ್ವೆ ಸ್ಟೇಷನ್ಗೆ ಪಂಬಾ ಬ್ರಿಡ್ಜ್ ಮೂಲಕ ಹೋಗ್ತವೆ. ರಾಮೇಶ್ವರಂ ರೈಲ್ವೆ ಸ್ಟೇಷನ್ಗೆ ರೀಚ್ ಆದ್ಮೇಲೆ 20 ರೂಪೀಸ್ ಪರ್ ಪರ್ಸನ್ ಆಟೋಗೆ ಪೇ ಮಾಡಿದ್ರೆ ರಾಮೇಶ್ವರಂ ದೇವಸ್ಥಾನದ ಹತ್ರ ಬಿಡ್ತಾರೆ. ದೇವಸ್ಥಾನದ ಬಳಿ ತುಂಬಾ AC, ನಾನ್ AC ರೂಮ್ಗಳು ಮತ್ತು ಹೋಟೆಲ್ಗಳು ಅವೈಲೇಬಲ್ ಇರುತ್ತೆ. ಬಟ್ ಅದ್ರ ಕಾಸ್ಟ್ ಸ್ವಲ್ಪ ಜಾಸ್ತಿ. ಅದಕ್ಕೆ ನಾವು ಟೆಂಪಲ್ ಇಂದ 200-300 ಮೀಟರ್ ಡಿಸ್ಟೆನ್ಸ್ ಅಲ್ಲಿರೋ ಹೋಮ್ ಸ್ಟೇನ ಚೂಸ್ ಮಾಡ್ದು. ನಾವು ಟೋಟಲ್ 10 ಜನ ಇದ್ವಿ. ಹೋಮ್ ಸ್ಟೇ ನಲ್ಲಿ 2 ಬೆಡ್ರೂಮ್, 2 ವಾಶ್ರೂಮ್ ಮತ್ತೆ 4 ಬೆಡ್ ಅವೈಲೇಬಲ್ ಇರುತ್ತೆ. ಪರ್ ಪರ್ಸನ್ 250 ರೂಪೀಸ್ ಚಾರ್ಜ್ ಮಾಡ್ತಾರೆ. ಚೀಪ್ ಅಂಡ್ ಬೆಸ್ಟ್. ಬೆಳಗ್ಗೆ ಎದ್ದು ಸ್ಫಟಿಕಲಿಂಗ ನೋಡಕ್ ಹೋಗ್ತಾ ಇದೀವಿ. ರಾತ್ರಿ ಪೂರ್ತಿ ರೆಸ್ಟ್ ಮಾಡಿ ಬೆಳಿಗ್ಗೆ 3 ಗಂಟೆಗೆ ಎದ್ದು ಸ್ಫಟಿಕಲಿಂಗ ದರ್ಶನಕ್ಕೆ ಹೊರಟು. ದೇವಸ್ಥಾನದಲ್ಲಿ ನಮ್ಗಿಂತ ಮುಂಚೆನೆ ಜನಗಳು ಕ್ಯೂನಲ್ಲಿ ನಿಂತಿದ್ರು. 2 ಗಂಟೆ ಕ್ಯೂನಲ್ಲಿ ನಿಂತಾದ್ಮೇಲೆ ನಾವು ಸ್ಫಟಿಕಲಿಂಗದ ದರ್ಶನ ಮಾಡ್ದು. ಅಗ್ನಿ ತೀರ್ಥ ದೇವಸ್ಥಾನ ಪಕ್ಕದಲ್ಲಿ ಅಗ್ನಿತೀರ್ಥ ಅನ್ನೋ ಒಂದು ಜಾಗ ಇದೆ. ಆ ಜಾಗದಲ್ಲಿ ಸ್ನಾನ ಮಾಡಿ ಜ್ಯೋತಿರ್ಲಿಂಗ ದರ್ಶನ ಮಾಡೋದು ಒಂದು ಪದ್ಧತಿ. ಅಗ್ನಿ ತೀರ್ಥದಲ್ಲಿ ಸ್ನಾನ ಮಾಡಿ ನಾವು ಹೊರಟಿದ್ದು 22 ಪವಿತ್ರ ಕುಂಡಗಳ ಸ್ನಾನಕ್ಕೆ. ಒಬ್ರಿಗೆ 25 ರೂಪಾಯಿ ಚಾರ್ಜ್ ಮಾಡ್ತಾರೆ. ಅಲ್ಲಿ 22 ಬಾವಿಗಳಿರುತ್ತೆ. ಆ ಬಾವಿಗಳಲ್ಲಿ ಸ್ನಾನ ಮಾಡಬೇಕು. ಅಲ್ಲಿರುವವರು ಬಾವಿಯಿಂದ ನೀರು ತೆಗೆದು ನಮ್ಮ ಮೇಲೆ ನೀರನ್ನ ಹಾಕ್ತಾ ಇರ್ತಾರೆ. ಅಗ್ನಿ ತೀರ್ಥ ಮತ್ತು 22 ಪವಿತ್ರ ಕುಂಡದಲ್ಲಿ ಸ್ನಾನ ಮಾಡಾದ್ಮೇಲೆ ನಾವೆಲ್ಲ ಟ್ರೆಡಿಷನ್ ಆಗಿ ರೆಡಿಯಾಗಿ ಜ್ಯೋತಿರ್ಲಿಂಗ ದರ್ಶನಕ್ಕೆ ಹೊರಟು. ಜ್ಯೋತಿರ್ಲಿಂಗ ದರ್ಶನ ಮಾಡಾದ್ಮೇಲೆ ನಾವು ನಿಯರ್ ಬೈ ಟೂರಿಸ್ಟ್ ಪ್ಲೇಸಸ್ನ ಹುಡ್ಕೋಕೆ ಶುರು ಮಾಡ್ದು. ರಾಮೇಶ್ವರಂ ಟೆಂಪಲ್ ಇಂದ ಜಸ್ಟ್ 1.1 ಕಿಲೋಮೀಟರ್ ದೂರದಲ್ಲಿ APJ ಅಬ್ದುಲ್ ಕಲಾಂ ಅವರು ಹುಟ್ಟಿರೋ ಮನೆ ಇದೆ. ಇದು ನೋಡಿ 1910ರಲ್ಲಿ ಅವ್ರ ಮನೆ ಈ ರೀತಿ ಇತ್ತು. ಅದನ್ನ 2002ರಲ್ಲಿ ಡೆಮೋಲಿಷನ್ ಮಾಡಿ ಈ ರೀತಿ ಮಾಡಿದ್ರು. ಅದಾದ್ಮೇಲೆ ಇದರಲ್ಲಿ 2 ಫ್ಲೋರ್ ಇದೆ. ಫಸ್ಟ್ ಫ್ಲೋರ್ ಅಲ್ಲಿ APJ ಅಬ್ದುಲ್ ಕಲಾಂ ಅವ್ರ ಗ್ಯಾಲರಿ ಇದೆ. ಸೆಕೆಂಡ್ ಫ್ಲೋರ್ ಅಲ್ಲಿ ಆಂಟಿಕ್ ಪೀಸ್ಗಳು ಸಿಗುತ್ತೆ. ಅಂದ್ರೆ ಇದು APJ ಅಬ್ದುಲ್ ಕಲಾಂ ಅವರ ಗ್ಯಾಲರಿ. ಇಲ್ಲಿ ಅವರು ನೀಡಿದ ಪ್ರಶಸ್ತಿಗಳನ್ನೆಲ್ಲ ಇಟ್ಟಿದ್ದಾರೆ. ಹೌಸ್ ಆಫ್ ಕಲಾಂ ನೋಡಿದ್ಮೇಲೆ ಎಲ್ಲರೂ ಡಿಸ್ಕಷನ್ ಮಾಡಿ ಆಟೋ ದಂಡದ ಹತ್ರ 250 ಪರ್ ಪರ್ಸನ್ ಟೋಟಲ್ 15 ಪ್ಲೇಸ್ ಅಂತ ಡಿಸೈಡ್ ಮಾಡಿ ನಾವು ಫಸ್ಟ್ ವಿಸಿಟ್ ಮಾಡಿದ್ದು ರಾಮೇಶ್ವರಂ ಟೆಂಪಲಿಂದ 6 to 7 ಕಿಲೋಮೀಟರ್ ದೂರದಲ್ಲಿರುವ APJ ಅಬ್ದುಲ್ ಕಲಾಂ ಮ್ಯೂಸಿಯಂಗೆ. APJ ಅಬ್ದುಲ್ ಕಲಾಂ ಮ್ಯೂಸಿಯಂ ನೋಡಾದ್ಮೇಲೆ ಅಲ್ಲಿಂದ 10 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿರೋ ಪಂಬಾ ಬ್ರಿಡ್ಜ್ ನೋಡೋದು ನಾವು ಆಟೋದಲ್ಲಿ ಬಂದು. ಒನ್ ಆಫ್ ದ ಬ್ಯೂಟಿಫುಲ್ ಬ್ರಿಡ್ಜ್ ಅಂತ ಹೇಳ್ಬೋದು ಪಂಬಾ ಬ್ರಿಡ್ಜ್ನ.
ಪಂಬಾ ಬ್ರಿಡ್ಜ್ಗೆ ಬಾಯ್ ಬಾಯ್ ಹೇಳ್ತಾ ನಾವು ನೆಕ್ಸ್ಟ್ ಹೊರಟಿದ್ದು ವೆಳ್ಳಂಡಿ ತೀರ್ಥಂಗೆ. ವೆಳ್ಳಂಡಿ ತೀರ್ಥಂ ಬಗ್ಗೆ ಒಂದು ಪೌರಾಣಿಕ ಕಥೆ ಇದೆ. ಶ್ರೀರಾಮ ರಾವಣನ ಸಂಹಾರ ಮಾಡಿ ಸೀತೆಯನ್ನು ಭರತಖಂಡಕ್ಕೆ ಕರೆತರಬೇಕಾದ್ರೆ ಸೀತೆ ಬಾಯಾರಿಕೆ ಎಂದಾಗ ರಾಮ ತನ್ನ ಬಾಣವನ್ನು ಸಮುದ್ರದಲ್ಲಿ ಬಿಡ್ತಾನೆ. ಆಗ ಆ ಜಾಗದಲ್ಲಿ ಸಿಹಿ ನೀರಿನ ಒಂದು ಬಾವಿ ಸೃಷ್ಟಿಯಾಗುತ್ತೆ. ಅದೇ ವೆಳ್ಳಂಡಿ ತೀರ್ಥಂ ಅಂತ ಕರೀತಾರೆ. ನೀವು ನೋಡ್ಬೋದು ಇದ್ರ ಸುತ್ತಲೂ ಉಪ್ಪಿನ ನೀರಿನ ಸಮುದ್ರ ಇದೆ. ಆದರೆ ಈ ಬಾವಿಲಿ ಮಾತ್ರ ಸಿಹಿ ನೀರು ಇದೆ. ಅಂದರೆ ಈ ನೀರನ್ನ ನಾವು ಕುಡಿಬೋದು. ವೆಳ್ಳಂಡಿ ತೀರ್ಥಂನ ನೋಡಾದ್ಮೇಲೆ ನಾವು ಹೋಗಿದ್ದು ಪಂಚಮುಖಿ ಆಂಜನೇಯ ಸ್ವಾಮಿ ಟೆಂಪಲ್ಗೆ. ಇಲ್ಲಿ ಏನು ಸ್ಪೆಷಾಲಿಟಿ ಅಂದರೆ ಇಲ್ಲಿ ನೀರಲ್ಲಿ ತೇಲುವ ಕಲ್ಲುಗಳನ್ನು ನಾವು ನೋಡ್ಬೋದು. ಎಲ್ಲ ದೇವಸ್ಥಾನ ನೋಡ್ತಾ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಅಂತ ಧನುಷ್ಕೋಡಿಗೆ ಹೋಗುವ ದಾರಿ ಮಧ್ಯದಲ್ಲಿ ವಿಭೀಷಣ ದೇವಸ್ಥಾನ ಸಿಗುತ್ತೆ. ಆ ಜಾಗದಲ್ಲಿ ವಿಭೀಷಣಗೆ ಪಟ್ಟಾಭಿಷೇಕವಾಗಿತ್ತಂತೆ. ದೇವಸ್ಥಾನವನ್ನೆಲ್ಲ ನೋಡಾದ್ಮೇಲೆ ನಾವು ಧನುಷ್ಕೋಡಿಯ ಲೈಟ್ ಹೌಸ್ಗೆ ಹೋದು. ಆ ಲೈಟ್ ಹೌಸ್ ಮೇಲಿಂದ ಪೂರ್ತಿ ಧನುಷ್ಕೋಡಿಯ ಒಂದು ಬ್ಯೂಟಿಫುಲ್ ವ್ಯೂನ ನಾವು ನೋಡ್ಬೋದು. ರಾಮೇಶ್ವರಂನೆಲ್ಲ ಸುತ್ತಿ ರಾಮೇಶ್ವರಂನ ಲಾಸ್ಟ್ ಪ್ಲೇಸ್ ಧನುಷ್ಕೋಡಿಯ ತುದಿಗೆ ಬಂದು ನಾವು ಸೇರಿದ್ವು. ಈ ಜಾಗದ ಒಂದು ಸ್ಪೆಷಾಲಿಟಿ ಏನಂದರೆ ಇಲ್ಲಿ 2 ಸಾಗರಗಳು, ಬೇ ಆಫ್ ಬೆಂಗಾಲ್ ಮತ್ತು ಇಂಡಿಯನ್ ಓಷಿಯನ್ ಇಲ್ಲಿ ಮಿಲನವಾಗುತ್ತದೆ. 2 ಸಾಗರದ ಒಂದು ಮಿಲನ. Like and subscribe.